ಹಲೋ, ಹಾಯ್. ಇವತ್ತು ನಾವು ಮೆಂತ್ಯದ ಹಿಟ್ಟು ಮಾಡ್ತೇವೆ. ಮೆಂತ್ಯದ ಹಿಟ್ಟು ಅದರಲ್ಲೇ ಮಾಡ್ತೇವೆ ಅಂತಂದ್ರೆ ಕಡ್ಲೆಬ್ಯಾಳೆ ಉದ್ದಿನಬೇಳೆ ಕೂಡಿಸಿ ಮಾಡ್ತೇವೆ. ಇದು ಕಡ್ಲೆಬ್ಯಾಳೆ, ಇದು ಮೆಂತ್ಯದ ಹಿಟ್ಟು ಅಂತಾರೋ, ಇದು ಚಟ್ನಿನೂ ಅಂತಾರೆ ಇದಕ್ಕೆ. ಇದು ಕಡ್ಲೆಬ್ಯಾಳೆ, ಇದು ಉದ್ದಿನಬೇಳೆವು, ಆಮೇಲೆ ಇದು ಎಳ್ಳಿವು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪ, ಇದು ಅರಿಶಿನ ಪುಡಿ, ಆಮೇಲೆ ಕರಿಬೇವು, ಇವನ ಮೆಣಸಿನ್ಕಾಯಿ ಇಷ್ಟು ಬೇಕು ಇವಕ್ಕೆ ಕಡ್ಲೆಬೇಳೆ ಚಟ್ನಿಗೆ. ಕಡ್ಲೆಬೇಳೆ ಚಟ್ನಿನೂ ಅಂತಾರು ಮತ್ತು ಮೆಂತ್ಯದ ಹಿಟ್ಟು ಅಂತಾರೆ ಇದಕ್ಕೆ. ಅದ್ರ ಸಂಬಂಧಾಗಿ ಇದನ್ನು ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತೇನೆ ನಿಮ್ಗೆ. ಅನ್ನದ ಜೊತೆ ಅನ್ನದ ಜೋಡಿ ಅನ್ನ, ತುಪ್ಪ, ಈ ಕಡ್ಲೆಬೇಳೆ ಚಟ್ನಿ ಹಾಕ್ಕೊಂಡು ಊಟ ಮಾಡ್ಬೇಕು. ಭಾಳ ಟೇಸ್ಟ್ ಆಕೈತಿ. ಈಗ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತೇನೆ ನೋಡಿರಿ. ಇವಿಷ್ಟೆಲ್ಲ ಬೇಕು ಅದಕ್ಕೆ. ಈಗ ಗ್ಯಾಸ್ ಹಚ್ಚೇನು, ಗ್ಯಾಸಿನ ಮ್ಯಾಲೆ ತವಿ ಇಟ್ಟೇನು. ಇವನ್ನೆಲ್ಲ ಹುರ್ಕೋಬೇಕು. ಇವನು ಭಾಳ ಟೇಸ್ಟ್ ಆಕೈತಿ, ಮಾಡಿ ನೋಡಿರಿ. ಕಡ್ಲೆಬೇಳೆ ಚಟ್ನಿ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಆಕೈತಿ ಇದು. ಮೊದಲು ಫಸ್ಟ್ ಕಡ್ಲೆಬೇಳೆ ಹುರ್ಕೋಬೇಕು. ಕೆಂಪಾಗೋಂಗೆ ಹುರಿಬೇಕು ಅವನು. ಇಷ್ಟು ಕೆಂಪು ಹುರಿಬೇಕು ಅವನ್ನ ಕಡ್ಲೆಬೇಳೆ. ಈಗ ಆಗೈತಿದು ಕಡ್ಲೆಬೇಳೆ ದುಂಡಾಗಿ ಕೆಂಪಾಗಿ ಹುರಿಬೇಕು ಅವನು. ಈಗ ಕೆಂಪಾಗಿದಾವೆ ಇವು. ಇವನು ತೆಗಿತಾನೆ ಈಗ. ಈ ಥರ ಆಗಿದಾವು ಕಡ್ಲೆಬೇಳೆ. ಇನ್ನು ಉದ್ದಿನಬೇಳೆ ಹುರ್ಕೋಬೇಕು. ಒಂದು 4 ಚಮಚ ಅದಾವೆ ಉದ್ದಿನಬೇಳೆ. ಇವನು ಕೆಂಪಗೆ ಹುರಿಬೇಕು. ಕಡ್ಲೆಬೇಳೆ ಎಷ್ಟು ತೊಗೊಂಡಿರ್ತಾವಲ್ಲ ಅಷ್ಟು ಉದ್ದಿನಬೇಳೆನ ತೊಗೋದು. ಅನ್ನದ ಜೋಡಿ ಹಾಕ್ಕೊಂಡು ಮೆಂತ್ಯ ಚಟ್ನಿ ಗಟ್ಟೆ ತಿಂತಾರೆ. ಇದನ್ನು ಕಡ್ಲೆಬೇಳೆ ಚಟ್ನಿ ಅಂತೇಳಿ. ಮೆಂತ್ಯ ಚಟ್ನಿ ಅಂತಾರೋ, ಕಡ್ಲೆಬೇಳೆ ಚಟ್ನಿನೂ ಅಂತಾರೆ ಇದಕ್ಕೆ. ದುಂಡಾಗಿ ಹುರ್ಕೋಬೇಕು ಇವನ್ನೆಲ್ಲ. ಉದ್ದಿನಬೇಳೆ ಕಡ್ಲೆಬೇಳೆ ಹಾಕೋದ್ರಿಂದ ಟೇಸ್ಟ್ ಬರ್ತೈತಿ. ಈ ಉದ್ದಿನಬೇಳೆ ಗಮ್ ಅಂತ ವಾಸನೆ ಬರಬೇಕು. ಈಗ ಇಷ್ಟಾದ್ರೆ ಸಾಕು. ಇವು ಕೆಂಪ ಇವನು ತೆಗಿತಾನೆ. ತೆಗೆದ ಎಳ್ಳ ಹುರಿಬೇಕು. ಎಳ್ಳು ಹುರ್ಕೋಬೇಕು. ಇವು ಅಷ್ಟದಾವು ಸರಿ. ಕಡ್ಲೆಬೇಳೆ ಅಷ್ಟದಾವು ಇವು. ಒಂದಿಟ್ಟು ಚಟಪಟ ಅನ್ನ ಅಂತ ತೆಗೆದು ಬಿಡ್ಬೇಕು ಅವನ್ನ. ಇದಾಗೈತಿ. ಈಗ ತೆಗಿತಾನೆ ಒಂದು ಎಳ್ಳು. ಇವು ಚಟಪಟ ಅಂದ್ರೆ ಆತಿದೆ. ಭಾಳ ಹೊತ್ಸಬಾರ್ದು, ಹೊತ್ಸಿದ್ರೆ ಕೈ ಬರ್ತೈತಿ ಅದು. ಅದಕ್ಕೆ ದುಂಡಾಗಿ ಹುರ್ಕೋಬೇಕು. ತೆಗಿತಾನೆ ಈಗ. ಸ್ವಲ್ಪ ಒಂದು 10 ಕರಿಬೇವು ಹುರ್ಕೋಬೇಕು. ಸಾಕಿಷ್ಟ ಆದ್ರೆ ಹಸಿ ಥರ ಆದ್ರೆ ಸಾಕು. ತೆಗೆದು ಬಿಡ್ತಾನೆ. ಕರಿಬೇವು ಹಾಕಿ ಒಂದು 4 ಮೆಣಸಿನ್ಕಾಯಿ ಹುರಿಬೇಕು. ಇವನು ಒಣ ಮೆಣಸಿನ್ಕಾಯಿ, ಬ್ಯಾಡಗಿ ಕಾಯಿವು, ಇವನ್ನ ಒಂದು 4 ಮೆಣಸಿನ್ಕಾಯಿ ಹುರಿಬೇಕು. ಇವು ಚಟ್ನಿ ಭಾರಿ ಟೇಸ್ಟ್ ಆಕೈತಿ. ಇದೆಲ್ಲ ಆರಿದ್ದರಿಂದ ಕಡ್ಲೆಬೇಳೆ ಉದ್ದಿನಬೇಳೆ ಎಳ್ಳು ಎಲ್ಲ ತಣ್ಣಗಾದ್ದರಿಂದ ಮಿಕ್ಸಿ ಹೊಡೆಸ್ತಾನು ನೋಡುತ್ತೀರಿ.
ಭಾರಿ ಟೇಸ್ಟ್ ಆಕತಿ, ಮಾಡಿ ನೋಡ್ರಿ ನೀವು. ಇದನ್ನು ಅನ್ನದ ಜೋಡಿ ಊಟ ಮಾಡೋಕೆ ನಡಿತೈತಿ. ಅನ್ನದ ಜೋಡಿ ಅನ್ನ ತುಪ್ಪ ಈ ಚಟ್ನಿ ಪುಡಿ ಹಾಕ್ಕೊಂಡು ಉಂಡ್ರೆ ಭಾಳ ಟೇಸ್ಟ್ ಆಕತಿ, ಮಾಡಿ ನೋಡ್ರಿ. ಈಗ ಮೆಣಸಿನ್ಕಾಯಿ ಚಲೋತ್ತಾಗಿ ಹುರಿದವು, ಇನ್ನು ಹಾಕೋದೇನು. ಇದು ಎಲ್ಲ ತಣ್ಣಗಾಗೈತಿ. ಈಗ ಇದನ್ನು ಮಿಕ್ಸಿ ಹೊಡೆಸ್ತಾನಂತೆ. ಆಮೇಲೆ ಮೆಣಸಿನ್ಕಾಯಿನೂ ಹಾಕ್ತಾನೆ. ಒಂದು ಅರ್ಧ ಚಮಚೆ ಉಪ್ಪು ಹಾಕ, ಒಂದು ಅರ್ಧ ಚಮಚೆ ಅರಿಶಿನ ಪುಡಿ ಸಾಕಿಷ್ಟ. ಆಮೇಲೆ ಇವು 4 ಮೆಣಸಿನ್ಕಾಯಿ. ಈ ಚಟ್ನಿ ಹೆಂಗೆ ಮಿಕ್ಸಿ ಹೊಡೆಸ್ತೀನೋ ನೋಡ್ರಿ, ಹೆಂಗಾಗಿರ್ತೈತಿ ಇದು. ಈ ಥರ ಚಟ್ನಿ ಆಗೈತಿದು. ಮೆಂತ್ಯದ ಹಿಟ್ಟುನು ಅಂತಾರು, ಇದಕ್ಕೆ ಕಡ್ಲೆಬೇಳೆ ಚಟ್ನಿನೂ ಅಂತಾರು. ಬಾಡಿ ಉದ್ದಿನಬೇಳೆ ಹಾಕಿ ಎಳ್ಳು ಹಾಕಿ ಮಾಡೋದ್ರಿಂದ ಟೇಸ್ಟ್ ಭಾಳ ಆಗಿರ್ತೈತಿ, ಮಾಡಿ ನೋಡ್ರಿ. ಇದನ್ನು ಸರ್ವ್ ಮಾಡ್ತೇನೆ. ಈಗ ಬಿಸಿ ಅನ್ನ ಐತಿದು, ಇದನ್ನು ಹಿಂಗೆ ಹಾಕಿ, ಅನ್ನ ಐತಿದ್ದು ಬಿಸಿ ಅನ್ನ, ಇದಕ್ಕೆ ಚಟ್ನಿ ಹಾಕ್ಕೋಬೇಕು. ಚಟ್ನಿ ಹಾಕ್ಕೊಂಡು ಒಂದು ಚಮಚೆ ತುಪ್ಪ ಹಾಕ್ಕೋಬೇಕು. ಇದು ಅನ್ನದ ಜೊತೆ ತುಪ್ಪ ಚಟ್ನಿ ಹಚ್ಕೊಂಡು ತಿಂದ್ರೆ ಸಾರ ಬೇಕಾಗೋಲ್ಲ, ಭಾರಿ ಟೇಸ್ಟ್ ಆಕತಿ. ಮಾಡಿ ನೋಡಿರಿ, ಹೆಂಗಾಗೈತಿ ಹೇಳ್ರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಭಾರಿ ಟೇಸ್ಟ್ ಆಕತಿ, ಮಾಡಿ ನೋಡಿರಿ. ಇದು ಕಡ್ಲೆಬೇಳೆ ಚಟ್ನಿ, ಎಳ್ಳು ಕುಡಿದ್ರಿಂದ ಉದ್ದಿನಬೇಳೆ ಕುಡಿದ್ರಿಂದ ಟೇಸ್ಟ್ ಭಾಳ ಆಗಿರ್ತೈತಿ. ಮಾಡಿ ನೋಡಿರಿ, ಹೆಂಗಾಗೈತಿ ಹೇಳ್ರಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾನೆ. ಬಾಯ್.